ಸೋಮಶೇಖರ್ ಎಸ್ಟಿ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುರುತಿನ 1592ನೇ ಕ್ವಶನ್ನ ನಿಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಬಹಳ ನಾಜೂಕಾಗಿ ಉಪಮುಖ್ಯಮಂತ್ರಿಗಳ ಕೈಲಿ ಉತ್ತರವನ್ನು ಬಹಳ ಸೊಗಸಾಗಿ ಕೊಡಿಸಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಸುಮಾರು 150 ಕೋಟಿ ಅನುದಾನವನ್ನು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಬಂದಂಥ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಂಥ ಸಮಯದಲ್ಲಿ ಎಲ್ಲ ರಸ್ತೆಗಳು ಕೂಡ ವೈಟ್ ಟಾಪಿಂಗ್ ನಂಬರ್ 1 ಆಗಿ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ. ಕೆಲಸ ಆದಂಥ ಎಲ್ಲ ಕಾಮಗಾರಿಗಳು ಕೂಡ ನಾನೇ ಅದನ್ನು ಲೋಕಾರ್ಪಣೆ ಕೂಡ ಮಾಡಿದ್ದೇವೆ. ಆದರೆ ಇದು 3 ರೋಡು ಸನ್ಮಾನ್ಯ ಅಧ್ಯಕ್ಷರೇ, ಹಾಲಿಡೇ ವಿಲೇಜ್ ರಸ್ತೆಗೆ 100 ಅಪಾರ್ಟ್ಮೆಂಟ್ಸ್ ಇರ್ತಕ್ಕಂಥದ್ದು ಒಂದೇ ಒಂದು ಸನ್ಮಾನ್ಯ ಅಧ್ಯಕ್ಷರೇ, ಅದು ಒಂದೇ ರೋಡು. ಈ ಕಾಂಟ್ರಾಕ್ಟ್ ಏನು ಮಾಡ್ತಾರೆ, ಹೋದ ಸಾರಿ ಒಂದು ಅಸೆಂಬ್ಲಿಲಿ ಗಮನ ಸೆಳೆದು ಹಾಕಿದ್ದೆ, ಅವಾಗ ಒಂದು 3 ದಿವಸ ಕೆಲಸ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಹೋದ ಸಾರಿ ನಾನು ಧರಣಿ ಕುತ್ಕೋತೀನಿ ಅಂತ ಒಂದು ಲೆಟರ್ ಹಾಕಿದ್ದೆ, 1 ವಾರ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ, ತಿರ್ಗಾ ಮತ್ತೆ ನಿಲ್ಲಿಸ್ತಾನೆ. ಇವತ್ತು ಸ್ಟಾರ್ ಕ್ವಶನ್ ಆಗಿದೆ ಅಂತ ಅಧಿಕಾರಿಗಳು ಹೇಳಿರಬೇಕು, ನಿನ್ನೆ ರಾತ್ರಿ ಅರ್ಧ ದಿವಸ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಸರ್ಕಾರದ ತಪ್ಪಿಲ್ಲ, ಶಾಸಕರದ್ದು ತಪ್ಪಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇರತಕ್ಕಂಥ ಅಪಾರ್ಟ್ಮೆಂಟ್ಸಲ್ಲಿ ಇರತಕ್ಕಂಥ ಎಲ್ಲ ಹೊರನಾಡೋರು ಪ್ರತಿ ದಿವಸ ಮೊಬೈಲಲ್ಲಿ ಸರ್ಕಾರನ ಟಾರ್ಗೆಟ್ ಮಾಡ್ತಾರೆ, GBA ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ, ಶಾಸಕರು ಎಲ್ಲಿದ್ದೀರಿ ಅಂತ ಟಾರ್ಗೆಟ್ ಮಾಡ್ತಾರೆ. ಸರ್ಕಾರ ಹಣ ಬಿಡುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ, 50 ಕೋಟಿ 1 ವರ್ಷ ಆಗಿದೆ. ನಾನು ಹಲವಾರು ಬಾರಿ ಅಧಿಕಾರಿಗಳು ಮನೆ ಮಾಡಿದ್ದೀನಿ, ಇಂಥ ಕಾಂಟ್ರಾಕ್ಟ್ರನ್ನ ಬ್ಯಾಕ್ ಲಿಸ್ಟ್ಗೆ ಹಾಕಿ ಬೇರೆ ಕಾರಣಕ್ಕೆ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಕೊಡಿ ಅಂತೇಳಿ. ಸರ್ಕಾರದ ತಪ್ಪಿಲ್ಲ, ಅಧಿಕಾರಿ ತಪ್ಪಿಲ್ಲ, ನಮ್ಮದು ತಪ್ಪಿಲ್ಲ. ಯಾರೋ ಕಾಂಟ್ರಾಕ್ಟ್ ಮಾಡೋ ತಪ್ಪಿಗೆ ನಾವ್ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಪಾದನೆ ಹೊರಬೇಕು ಸನ್ಮಾನ್ಯ ಅಧ್ಯಕ್ಷರೇ? ಅದಕ್ಕೆ ಉಪಮುಖ್ಯಮಂತ್ರಿಗಳು ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ, ಇಷ್ಟು ಅನುದಾನ ಕೊಟ್ಟಿದ್ದೀರಿ, ಒಬ್ಬ ಕಾಂಟ್ರಾಕ್ಟ್ ಮಾಡೋ ತಪ್ಪಿಗೆ ನಾವ್ಯಾಕೆ ಅದಕ್ಕೆ ಹೊಣೆ ಆಗಬೇಕು ಅಂತಕ್ಕಂಥದ್ದು ಒಂದು. 6 ವರ್ಷ ಆಗಿದೆ, ಇನ್ನೊಂದು ಉತ್ತರಳ್ಳಿ ರೋಡ್ ಅದನ್ನು ಸೇರಿಸಿಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ. ತಾವು ಈಗಲಾದರೂ ಅಧಿಕಾರಿಗಳಿಗೆ ಡೈರೆಕ್ಷನ್ ಮಾಡಿ 1 ತಿಂಗಳಿನಲ್ಲಿ ಈ ವರ್ಕ್ ಕಂಪ್ಲೀಟ್ ಆಗ್ಬೋದು ಸನ್ಮಾನ್ಯ ಅಧ್ಯಕ್ಷರೇ. ಆದರೂ 1 ವರ್ಷದಿಂದ ಈ ಮಟ್ಟಕ್ಕೆ ನಡೀತಾ ಇದೆ, ಅಪಾದನೆ ಕೂಡ ಬರ್ತಾ ಇದೆ. ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಇದನ್ನು ಆದಷ್ಟು ಜಾಗ್ರತೆ ಕೆಲಸ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ತಮ್ಮ ಮುಖಾಂತರ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ. ಬೆಂಗಳೂರು ನಗರದಲ್ಲಿ ಈ ಬೊಮ್ಮನಹಳ್ಳಿ ಕ್ಷೇತ್ರ, ಈ ಬೆಂಗಳೂರು ಸೌತು, ಯಶವಂತಪುರ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ. ನಾವು ಅವ್ರಿಗೆ ಕೊಟ್ಟಿದ್ದೀವಿ, ವೈಟ್ ಟಾಪಿಂಗ್ ಕೊಟ್ಟಿದ್ದೀವಿ. ನಾನೇ ಈ ಸ್ಪಾಟ್ಗೆ ಹೋಗಿದ್ದೆ, ಕೆಲಸ ಅವ್ರು ನೋಡೋಕೆ ಹೋಗಿದ್ದೆ, ನೋಡಿದ್ದೀನಿ. ಅಲ್ಲಿ ಓಷನ್ ಕನ್ಸ್ಟ್ರಕ್ಷನ್ ಅಂತ ನಮ್ಮ ಹುಡುಗನಿಗೆ ಒಬ್ಬಂಗೆ ಕೊಟ್ಟಿದ್ದೀವಿ. ನಿಜ ಸ್ವಲ್ಪ ಒಂದು 3-4 ಕಡೆ ಸ್ವಲ್ಪ ಜಾಸ್ತಿ ತೊಗೊಬಿಟ್ಟಿದ್ದಾನೆ. ಐ ಥಿಂಕ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗ್ತಾರ ಅಂತ ಕಾಣ್ತದೆ. ನಾನು ಕರೆದು ಸೆಟ್ರ್ ಮಾಡ್ತೀನಿ. ಈ ಹಾಲಿಡೇ ವಿಲೇಜ್ ರಸ್ತೆ ವೇಗ 7.5 ಮೀಟ್ರಷ್ಟು ಇದ್ದು, ಇದು ಸದೃ ರಸ್ತೆ ಕಾಮಗಾರಿಗಾಲೇ ಸಮಯದಲ್ಲಿ ಅಲ್ಲೇನಾಗಿದೆ, ಕೆಲವು ಯುಟಿಲಿಟಿ ಪ್ರಾಬ್ಲಮ್ ಇದೆ ಅಧ್ಯಕ್ಷರೇ. ಈ ಯುಟಿಲಿಟಿ ಶಿಫ್ಟಿಂಗು, ಈ BWSS ಇದು ಪವರ್ ಲೈನು ಇವೆಲ್ಲ ಕೂಡ ಶಿಫ್ಟ್ ಮಾಡಬೇಕಾದಂಥ ಒಂದು ಕೆಲಸ ಇದೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ನಾನು ಖಂಡಿತ ಕಾಂಟ್ರಾಕ್ಟ್ರನ್ನ ಕರೆಸಿಸ್ಬಿಟ್ಟು, ಏಕೆ ನಾವು ಕೊಟ್ಟಾದ್ಮೇಲೆ ತಿರ್ಗಾ ಬ್ಲ್ಯಾಕ್ ಲಿಸ್ಟ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಬಟ್ ನಮ್ಮ ಕೆಲಸ ಮುಗಿಬೇಕು. ಅವರ ಕಳಕಳಿ ಅರ್ಥ ಇದೆ. ನಮ್ಮ ಸೋಮಶೇಖರ್ ಕ್ಷೇತ್ರಕ್ಕೆ ಇಡೀ ಬೆಂಗಳೂರಲ್ಲೇ ಭಾಳ ವಿಶೇಷವಾಗಿ ನಾನು ಕಾಳಜಿಯನ್ನು ಖಂಡಿತ ಅವ್ರಿಗೆ ವಹಿಸ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಮುಂದಕ್ಕೆ ಮಾಡಿಕೊಡ್ತೀನಿ. ಅವ್ರ ಶೈಲೇಂದ್ರ ಬೆಲ್ದಲೆ ಆ ಓಷನ್ ಕಾಂಟ್ರಾಕ್ಟ್ ಎಲ್ಲೆಲ್ಲಿ ತೊಗೊಂಡಿದ್ರು ಎಲ್ಲ ಕಟ್ಟಿ